ಕನ್ನಡಿಗರ ಮೇಲೆ ಮರಾಠಿಗರ ಪುಂಡಾಟವನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ವಾಟಾಳ್ ನಾಗರಾಜ್ ನೇತೃತ್ವ ಹಾಗೂ ಕನ್ನಡ ಪರ ಸಂಘಟನೆಯಿಂದ ಬಂದನ್ನು ಕರೆಯಲಾಗಿರುವಂಥದ್ದು. ಇವತ್ತು ಕರ್ನಾಟಕ ರಾಜ್ಯ ಬಂದನ್ನು ಕರೆಯಲಾಗಿದೆ. ಆದರೆ ಹಾಸನದಲ್ಲಿ ಈ ಒಂದು ಬಂದ್ಗೆ ನೀರಸ ಪ್ರತಿಕ್ರಿಯೆ ಇದೆ. ಹಾಸನದಲ್ಲಿ ಆಟೋ ಚಾಲಕರಾಗಲಿ ಅಥವಾ ಕ್ಯಾಬ್ ಚಾಲಕರಾಗಲಿ ಯಾರೂ ಕೂಡ ಬಂದಿಗೆ ಸ್ಪಂದಿಸಿಲ್ಲ. ಹಾಗೆ ನೋಡ್ಬೋದು, ನಾನೀಗ ಹಾಸನದ ಬಸ್ ನಿಲ್ದಾಣ KSRTC ಬಸ್ ನಿಲ್ದಾಣದಲ್ಲಿ ಇದ್ದೇನೆ. ಎಂದಿನಂತೆ ಎಲ್ಲ ಬಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಜನರು ಕೂಡ ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡ್ತಾ ಇರುವಂಥದ್ದು. ಜೊತೆಗೆ ಪೊಲೀಸ್ ಭದ್ರತೆಯನ್ನು ಕೂಡ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಬಸ್ ನಿಲ್ದಾಣಕ್ಕೆ ಒದಗಿಸಲಾಗಿದೆ. ಇನ್ನು ಈಗಾಗಲೇ ಹೇಳಿದಂತೆ ಹಾಸನದಲ್ಲಿ ಯಾವುದೇ ಆಟೋ ಚಾಲಕ ಸಂಘಟನೆಗಳಿರಲಿ, ಹೆಚ್ಚಿನವರು ಯಾರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡಿಲ್ಲ. ಹೀಗಾಗಿ ಹಾಸನದಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು. ಹಾಗೆ ಈ ಎಲ್ಲ ದೈನಂದಿನ ಚಟುವಟಿಕೆಗಳು ಎಂದಿನಂತೆ ಹಾಸನದಲ್ಲಿ ನಡೀತಿದೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕನ್ನಡಿಗರ ಮೇಲೆ ಮರಾಠಿಗರ ಪುಂಡಾಟವನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ವಾಟಾಳ್ ನಾಗರಾಜ್ ನೇತೃತ್ವ ಹಾಗೂ ಕನ್ನಡ ಪರ ಸಂಘಟನೆಯಿಂದ ಬಂದನ್ನು ಕರೆಯಲಾಗಿರುವಂಥದ್ದು. ಇವತ್ತು ಕರ್ನಾಟಕ ರಾಜ್ಯ ಬಂದನ್ನು ಕರೆಯಲಾಗಿದೆ. ಆದರೆ ಹಾಸನದಲ್ಲಿ ಈ ಒಂದು ಬಂದ್ಗೆ ನೀರಸ ಪ್ರತಿಕ್ರಿಯೆ ಇದೆ. ಹಾಸನದಲ್ಲಿ ಆಟೋ ಚಾಲಕರಾಗಲಿ ಅಥವಾ ಕ್ಯಾಬ್ ಚಾಲಕರಾಗಲಿ ಯಾರೂ ಕೂಡ ಬಂದಿಗೆ ಸ್ಪಂದಿಸಿಲ್ಲ. ಹಾಗೆ ನೋಡ್ಬೋದು, ನಾನೀಗ ಹಾಸನದ ಬಸ್ ನಿಲ್ದಾಣ KSRTC ಬಸ್ ನಿಲ್ದಾಣದಲ್ಲಿ ಇದ್ದೇನೆ. ಎಂದಿನಂತೆ ಎಲ್ಲ ಬಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಜನರು ಕೂಡ ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡ್ತಾ ಇರುವಂಥದ್ದು. ಜೊತೆಗೆ ಪೊಲೀಸ್ ಭದ್ರತೆಯನ್ನು ಕೂಡ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಬಸ್ ನಿಲ್ದಾಣಕ್ಕೆ ಒದಗಿಸಲಾಗಿದೆ. ಇನ್ನು ಈಗಾಗಲೇ ಹೇಳಿದಂತೆ ಹಾಸನದಲ್ಲಿ ಯಾವುದೇ ಆಟೋ ಚಾಲಕ ಸಂಘಟನೆಗಳಿರಲಿ, ಹೆಚ್ಚಿನವರು ಯಾರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡಿಲ್ಲ. ಹೀಗಾಗಿ ಹಾಸನದಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು. ಹಾಗೆ ಈ ಎಲ್ಲ ದೈನಂದಿನ ಚಟುವಟಿಕೆಗಳು ಎಂದಿನಂತೆ ಹಾಸನದಲ್ಲಿ ನಡೀತಿದೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕನ್ನಡಿಗರ ಮೇಲೆ ಮರಾಠಿಗರ ಪುಂಡಾಟವನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ವಾಟಾಳ್ ನಾಗರಾಜ್ ನೇತೃತ್ವ ಹಾಗೂ ಕನ್ನಡ ಪರ ಸಂಘಟನೆಯಿಂದ ಬಂದನ್ನು ಕರೆಯಲಾಗಿರುವಂಥದ್ದು. ಇವತ್ತು ಕರ್ನಾಟಕ ರಾಜ್ಯ ಬಂದನ್ನು ಕರೆಯಲಾಗಿದೆ. ಆದರೆ ಹಾಸನದಲ್ಲಿ ಈ ಒಂದು ಬಂದ್ಗೆ ನೀರಸ ಪ್ರತಿಕ್ರಿಯೆ ಇದೆ. ಹಾಸನದಲ್ಲಿ ಆಟೋ ಚಾಲಕರಾಗಲಿ ಅಥವಾ ಕ್ಯಾಬ್ ಚಾಲಕರಾಗಲಿ ಯಾರೂ ಕೂಡ ಬಂದಿಗೆ ಸ್ಪಂದಿಸಿಲ್ಲ. ಹಾಗೆ ನೋಡ್ಬೋದು, ನಾನೀಗ ಹಾಸನದ ಬಸ್ ನಿಲ್ದಾಣ KSRTC ಬಸ್ ನಿಲ್ದಾಣದಲ್ಲಿ ಇದ್ದೇನೆ. ಎಂದಿನಂತೆ ಎಲ್ಲ ಬಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಜನರು ಕೂಡ ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡ್ತಾ ಇರುವಂಥದ್ದು. ಜೊತೆಗೆ ಪೊಲೀಸ್ ಭದ್ರತೆಯನ್ನು ಕೂಡ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಬಸ್ ನಿಲ್ದಾಣಕ್ಕೆ ಒದಗಿಸಲಾಗಿದೆ. ಇನ್ನು ಈಗಾಗಲೇ ಹೇಳಿದಂತೆ ಹಾಸನದಲ್ಲಿ ಯಾವುದೇ ಆಟೋ ಚಾಲಕ ಸಂಘಟನೆಗಳಿರಲಿ, ಹೆಚ್ಚಿನವರು ಯಾರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡಿಲ್ಲ. ಹೀಗಾಗಿ ಹಾಸನದಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು. ಹಾಗೆ ಈ ಎಲ್ಲ ದೈನಂದಿನ ಚಟುವಟಿಕೆಗಳು ಎಂದಿನಂತೆ ಹಾಸನದಲ್ಲಿ ನಡೀತಿದೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕನ್ನಡಿಗರ ಮೇಲೆ ಮರಾಠಿಗರ ಪುಂಡಾಟವನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ವಾಟಾಳ್ ನಾಗರಾಜ್ ನೇತೃತ್ವ ಹಾಗೂ ಕನ್ನಡ ಪರ ಸಂಘಟನೆಯಿಂದ ಬಂದನ್ನು ಕರೆಯಲಾಗಿರುವಂಥದ್ದು. ಇವತ್ತು ಕರ್ನಾಟಕ ರಾಜ್ಯ ಬಂದನ್ನು ಕರೆಯಲಾಗಿದೆ. ಆದರೆ ಹಾಸನದಲ್ಲಿ ಈ ಒಂದು ಬಂದ್ಗೆ ನೀರಸ ಪ್ರತಿಕ್ರಿಯೆ ಇದೆ. ಹಾಸನದಲ್ಲಿ ಆಟೋ ಚಾಲಕರಾಗಲಿ ಅಥವಾ ಕ್ಯಾಬ್ ಚಾಲಕರಾಗಲಿ ಯಾರೂ ಕೂಡ ಬಂದಿಗೆ ಸ್ಪಂದಿಸಿಲ್ಲ. ಹಾಗೆ ನೋಡ್ಬೋದು, ನಾನೀಗ ಹಾಸನದ ಬಸ್ ನಿಲ್ದಾಣ KSRTC ಬಸ್ ನಿಲ್ದಾಣದಲ್ಲಿ ಇದ್ದೇನೆ. ಎಂದಿನಂತೆ ಎಲ್ಲ ಬಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಜನರು ಕೂಡ ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡ್ತಾ ಇರುವಂಥದ್ದು. ಜೊತೆಗೆ ಪೊಲೀಸ್ ಭದ್ರತೆಯನ್ನು ಕೂಡ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಬಸ್ ನಿಲ್ದಾಣಕ್ಕೆ ಒದಗಿಸಲಾಗಿದೆ. ಇನ್ನು ಈಗಾಗಲೇ ಹೇಳಿದಂತೆ ಹಾಸನದಲ್ಲಿ ಯಾವುದೇ ಆಟೋ ಚಾಲಕ ಸಂಘಟನೆಗಳಿರಲಿ, ಹೆಚ್ಚಿನವರು ಯಾರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡಿಲ್ಲ. ಹೀಗಾಗಿ ಹಾಸನದಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು. ಹಾಗೆ ಈ ಎಲ್ಲ ದೈನಂದಿನ ಚಟುವಟಿಕೆಗಳು ಎಂದಿನಂತೆ ಹಾಸನದಲ್ಲಿ ನಡೀತಿದೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕನ್ನಡಿಗರ ಮೇಲೆ ಮರಾಠಿಗರ ಪುಂಡಾಟವನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ವಾಟಾಳ್ ನಾಗರಾಜ್ ನೇತೃತ್ವ ಹಾಗೂ ಕನ್ನಡ ಪರ ಸಂಘಟನೆಯಿಂದ ಬಂದನ್ನು ಕರೆಯಲಾಗಿರುವಂಥದ್ದು. ಇವತ್ತು ಕರ್ನಾಟಕ ರಾಜ್ಯ ಬಂದನ್ನು ಕರೆಯಲಾಗಿದೆ. ಆದರೆ ಹಾಸನದಲ್ಲಿ ಈ ಒಂದು ಬಂದ್ಗೆ ನೀರಸ ಪ್ರತಿಕ್ರಿಯೆ ಇದೆ. ಹಾಸನದಲ್ಲಿ ಆಟೋ ಚಾಲಕರಾಗಲಿ ಅಥವಾ ಕ್ಯಾಬ್ ಚಾಲಕರಾಗಲಿ ಯಾರೂ ಕೂಡ ಬಂದಿಗೆ ಸ್ಪಂದಿಸಿಲ್ಲ. ಹಾಗೆ ನೋಡ್ಬೋದು, ನಾನೀಗ ಹಾಸನದ
ಬಸ್ ನಿಲ್ದಾಣ KSRTC ಬಸ್ ನಿಲ್ದಾಣದಲ್ಲಿ ಇದ್ದೇನೆ. ಎಂದಿನಂತೆ ಎಲ್ಲ ಬಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಜನರು ಕೂಡ ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡ್ತಾ ಇರುವಂಥದ್ದು. ಜೊತೆಗೆ ಪೊಲೀಸ್ ಏನು ಭದ್ರತೆಯನ್ನು ಕೂಡ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಬಸ್ ನಿಲ್ದಾಣಕ್ಕೆ ಒದಗಿಸಲಾಗಿದೆ. ಇನ್ನು ಈಗಾಗಲೇ ಹೇಳಿದಂತೆ ಹಾಸನದಲ್ಲಿ ಯಾವುದೇ ಆಟೋ ಚಾಲಕ ಸಂಘಟನೆಗಳಿರಲಿ ಹೆಚ್ಚಿನವರು ಯಾರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡಿಲ್ಲ. ಹೀಗಾಗಿ ಹಾಸನದಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು. ಹಾಗೆ ಈ ಎಲ್ಲ ದೈನಂದಿನ ಚಟುವಟಿಕೆಗಳು ಎಂದಿನಂತೆ ಹಾಸನದಲ್ಲಿ ನಡೀತಿದೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕನ್ನಡಿಗರ ಮೇಲೆ ಮರಾಠಿಗರ ಪುಂಡಾಟವನ್ನ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ವಾಟಾಳ್ ನಾಗರಾಜ್ ನೇತೃತ್ವ ಹಾಗೂ ಕನ್ನಡ ಪರ ಸಂಘಟನೆಯಿಂದ ಬಂದನ್ನು ಕರೆಯಲಾಗಿರುವಂಥದ್ದು. ಇವತ್ತು ಕರ್ನಾಟಕ ರಾಜ್ಯ ಬಂದನ್ನು ಕರೆಯಲಾಗಿದೆ. ಆದರೆ ಹಾಸನದಲ್ಲಿ ಈ ಒಂದು ಬಂದ್ಗೆ ನೀರಸ ಪ್ರತಿಕ್ರಿಯೆ ಇದೆ. ಹಾಸನದಲ್ಲಿ ಆಟೋ ಚಾಲಕರಾಗಲಿ ಅಥವಾ ಕ್ಯಾಬ್ ಚಾಲಕರಾಗಲಿ ಯಾರೂ ಕೂಡ ಬಂದಿಗೆ ಸ್ಪಂದಿಸಿಲ್ಲ. ಹಾಗೆ ನೋಡ್ಬೋದು, ನಾನೀಗ ಹಾಸನದ ಬಸ್ ನಿಲ್ದಾಣ KSRTC ಬಸ್ ನಿಲ್ದಾಣದಲ್ಲಿ ಇದ್ದೇನೆ. ಎಂದಿನಂತೆ ಎಲ್ಲ ಬಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಜನರು ಕೂಡ ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡ್ತಾ ಇರುವಂಥದ್ದು. ಜೊತೆಗೆ ಪೊಲೀಸ್ ಏನು ಭದ್ರತೆಯನ್ನು ಕೂಡ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಬಸ್ ನಿಲ್ದಾಣಕ್ಕೆ ಒದಗಿಸಲಾಗಿದೆ. ಇನ್ನು ಈಗಾಗಲೇ ಹೇಳಿದಂತೆ ಹಾಸನದಲ್ಲಿ ಯಾವುದೇ ಆಟೋ ಚಾಲಕ ಸಂಘಟನೆಗಳಿರಲಿ ಹೆಚ್ಚಿನವರು ಯಾರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡಿಲ್ಲ. ಹೀಗಾಗಿ ಹಾಸನದಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು. ಹಾಗೆ ಈ ಎಲ್ಲ ದೈನಂದಿನ ಚಟುವಟಿಕೆಗಳು ಎಂದಿನಂತೆ ಹಾಸನದಲ್ಲಿ ನಡೀತಿದೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕನ್ನಡಿಗರ ಮೇಲೆ ಮರಾಠಿಗರ ಪುಂಡಾಟವನ್ನ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ವಾಟಾಳ್ ನಾಗರಾಜ್ ನೇತೃತ್ವ ಹಾಗೂ ಕನ್ನಡ ಪರ ಸಂಘಟನೆಯಿಂದ ಬಂದನ್ನು ಕರೆಯಲಾಗಿರುವಂಥದ್ದು. ಇವತ್ತು ಕರ್ನಾಟಕ ರಾಜ್ಯ ಬಂದನ್ನು ಕರೆಯಲಾಗಿದೆ. ಆದರೆ ಹಾಸನದಲ್ಲಿ ಈ ಒಂದು ಬಂದ್ಗೆ ನೀರಸ ಪ್ರತಿಕ್ರಿಯೆ ಇದೆ. ಹಾಸನದಲ್ಲಿ ಆಟೋ ಚಾಲಕರಾಗಲಿ ಅಥವಾ ಕ್ಯಾಬ್ ಚಾಲಕರಾಗಲಿ ಯಾರೂ ಕೂಡ ಬಂದಿಗೆ ಸ್ಪಂದಿಸಿಲ್ಲ. ಹಾಗೆ ನೋಡ್ಬೋದು, ನಾನೀಗ ಹಾಸನದ ಬಸ್ ನಿಲ್ದಾಣ KSRTC ಬಸ್ ನಿಲ್ದಾಣದಲ್ಲಿ ಇದ್ದೇನೆ. ಎಂದಿನಂತೆ ಎಲ್ಲ ಬಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಜನರು ಕೂಡ ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡ್ತಾ ಇರುವಂಥದ್ದು. ಜೊತೆಗೆ ಪೊಲೀಸ್ ಏನು ಭದ್ರತೆಯನ್ನು ಕೂಡ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಬಸ್ ನಿಲ್ದಾಣಕ್ಕೆ ಒದಗಿಸಲಾಗಿದೆ. ಇನ್ನು ಈಗಾಗಲೇ ಹೇಳಿದಂತೆ ಹಾಸನದಲ್ಲಿ ಯಾವುದೇ ಆಟೋ ಚಾಲಕ ಸಂಘಟನೆಗಳಿರಲಿ ಹೆಚ್ಚಿನವರು ಯಾರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡಿಲ್ಲ. ಹೀಗಾಗಿ ಹಾಸನದಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು. ಹಾಗೆ ಈ ಎಲ್ಲ ದೈನಂದಿನ ಚಟುವಟಿಕೆಗಳು ಎಂದಿನಂತೆ ಹಾಸನದಲ್ಲಿ ನಡೀತಿದೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಕನ್ನಡಿಗರ ಮೇಲೆ ಮರಾಠಿಗರ ಪುಂಡಾಟವನ್ನ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ವಾಟಾಳ್ ನಾಗರಾಜ್ ನೇತೃತ್ವ ಹಾಗೂ ಕನ್ನಡ ಪರ ಸಂಘಟನೆಯಿಂದ ಬಂದನ್ನು ಕರೆಯಲಾಗಿರುವಂಥದ್ದು. ಇವತ್ತು ಕರ್ನಾಟಕ ರಾಜ್ಯ ಬಂದನ್ನು ಕರೆಯಲಾಗಿದೆ. ಆದರೆ ಹಾಸನದಲ್ಲಿ ಈ ಒಂದು ಬಂದ್ಗೆ ನೀರಸ ಪ್ರತಿಕ್ರಿಯೆ ಇದೆ. ಹಾಸನದಲ್ಲಿ ಆಟೋ ಚಾಲಕರಾಗಲಿ ಅಥವಾ ಕ್ಯಾಬ್ ಚಾಲಕರಾಗಲಿ ಯಾರೂ ಕೂಡ ಬಂದಿಗೆ ಸ್ಪಂದಿಸಿಲ್ಲ. ಹಾಗೆ ನೋಡ್ಬೋದು, ನಾನೀಗ ಹಾಸನದ ಬಸ್ ನಿಲ್ದಾಣ KSRTC ಬಸ್ ನಿಲ್ದಾಣದಲ್ಲಿ ಇದ್ದೇನೆ. ಎಂದಿನಂತೆ ಎಲ್ಲ ಬಸ್ಗಳು ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಜನರು ಕೂಡ ಎಂದಿನಂತೆ ತಮ್ಮ ಕೆಲಸ ಕಾರ್ಯಗಳಿಗೆ ಓಡಾಡ್ತಾ ಇರುವಂಥದ್ದು. ಜೊತೆಗೆ ಪೊಲೀಸ್ ಏನು ಭದ್ರತೆಯನ್ನು ಕೂಡ ಬಂದ್ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಬಸ್ ನಿಲ್ದಾಣಕ್ಕೆ ಒದಗಿಸಲಾಗಿದೆ. ಇನ್ನು ಈಗಾಗಲೇ ಹೇಳಿದಂತೆ ಹಾಸನದಲ್ಲಿ ಯಾವುದೇ ಆಟೋ ಚಾಲಕ ಸಂಘಟನೆಗಳಿರಲಿ ಹೆಚ್ಚಿನವರು ಯಾರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ನೀಡಿಲ್ಲ. ಹೀಗಾಗಿ ಹಾಸನದಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ಅಂತಲೇ ಹೇಳ್ಬೋದು. ಹಾಗೆ ಈ ಎಲ್ಲ ದೈನಂದಿನ ಚಟುವಟಿಕೆಗಳು ಎಂದಿನಂತೆ ಹಾಸನದಲ್ಲಿ ನಡೀತಿದೆ ಅಂತ ಹೇಳ್ಬೋದಾಗಿದೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.